ನಮಸ್ಕಾರ ಸ್ನೇಹಿತರೆ, ಇಡೀ ರಾಜ್ಯದಾದ್ಯಂತ ಇರುವಂತಹ ರಾಜ್ಯದ ಎಲ್ಲ ಸಾರ್ವಜನಿಕರ ಗಮನಕ್ಕೆ. ಹೌದು, ಕರ್ನಾಟಕದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ನಿಮ್ಮ ಮನೆಯಲ್ಲಿಯೇ ಕುಳಿತು ಮೊಬೈಲ್ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ಹೊಸ ರೇಷನ್ ಕಾರ್ಡ್ ಪಡೆಯಲು ಏನೆಲ್ಲ ಅರ್ಹತೆಗಳು ಇರಬೇಕು ಮತ್ತು ಪಡಿತರ ಚೀಟಿ ಪಡೆಯಲು ಬೇಕಿರುವಂತಹ ದಾಖಲೆಗಳು ಯಾವ್ಯಾವು, ಪಡಿತರ ಚೀಟಿ ಪಡೆಯಲು ಅರ್ಜಿ ಸಲ್ಲಿಸುವುದು ಹೇಗೆ, ಎಲ್ಲ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ತಪ್ಪದೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರ. ನಾವು ಕೊಡುವಂತಹ ನೋಟಿಫಿಕೇಶನ್ ಅನ್ನ ದಿನಾಲೂ ತಪ್ಪದೇ ನೋಡಿ ಸ್ನೇಹಿತರ. ವಾಸ್ತವವಾಗಿ ಕರ್ನಾಟಕದಲ್ಲಿ ಕೆಲವರು ತಮ್ಮ ಪಡಿತರ ಚೀಟಿ ಕ್ಯಾನ್ಸಲ್ ಆಗಿದೆ, ಅದನ್ನ ಮತ್ತೆ ಪಡೆಯುವುದು ಹೇಗೆ ಎಂದು ಚಿಂತೆಯಲ್ಲಿದ್ದಾರೆ ಸ್ನೇಹಿತರೆ. ಇನ್ನು ಕೆಲವರು ಸರ್ಕಾರದ ಪ್ರಮುಖ ದಾಖಲೆಗಳಾದಂತಹ ಪಡಿತರ ಚೀಟಿಯನ್ನ ಹೊಂದುವುದು ಹೇಗೆ ಎಂದು ಯೋಚಿಸುತ್ತಿರಬಹುದು ಸ್ನೇಹಿತರೆ. ಇಂಥವರಿಗೆ ಇದು ಖಂಡಿತವಾಗಿಯೂ ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಪಡಿತರ ಚೀಟಿ ಕೇವಲ ಸರ್ಕಾರ ಒದಗಿಸುವಂತಹ ಗುರುತಿನ ದಾಖಲೆ ಅಲ್ಲ ಸ್ನೇಹಿತರ. ಪಡಿತರ ಚೀಟಿದಾರರಿಗೆ ಸಾರ್ವಜನಿಕರ ವಿತರಣಾ ವ್ಯವಸ್ಥೆ ಅಡಿಯಲ್ಲಿ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ಒದಗಿಸಲಾಗುತ್ತದೆ ಸ್ನೇಹಿತರೆ. ಅದು ಮಾತ್ರವಲ್ಲದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಮನೆ ಯಜಮಾನಿಯರಿಗೆ ಪ್ರತಿ ತಿಂಗಳಿಗೊಮ್ಮೆ 2,000 ರೂಪಾಯಿ ಸಹಾಯಧನ ಒದಗಿಸುವ ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನವನ್ನ ಪಡೆಯಲು ಸಹ ರೇಷನ್ ಕಾರ್ಡ್ ಬೇಕೇ ಬೇಕು ಸ್ನೇಹಿತರೆ. ಇದಲ್ಲದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒದಗಿಸಿರುವಂತಹ ಕಲ್ಯಾಣ ಕರ್ನಾಟಕ ಯೋಜನೆಗಳ ಪ್ರಯೋಜನಗಳನ್ನ ಪಡೆಯಲು ಕೂಡ ಪಡಿತರ ಚೀಟಿ ಮುಖ್ಯವಾಗಿ ಬೇಕೇ ಬೇಕು ಸ್ನೇಹಿತರೆ. ಹೀಗಾಗಿ ನೀವು ಇನ್ನು ರೇಷನ್ ಕಾರ್ಡ್ ಪಡೆಯದಿದ್ದರೆ ಇದಕ್ಕಾಗಿ ಅರ್ಜಿ ಸಲ್ಲಿಸಲು ಯಾವೆಲ್ಲ ಷರತ್ತುಗಳನ್ನ ಪೂರೈಸಬೇಕು ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಹೊಸ ಪಡಿತರ ಚೀಟಿ ಹೊಂದಲು ಬಯಸುವವರು ಈ ಕೆಳಗಿನ ಅರ್ಹತಾ ಮಾನದಂಡಗಳನ್ನ ಪೂರೈಸಬೇಕಾಗುತ್ತದೆ ಸ್ನೇಹಿತರೆ. ಕರ್ನಾಟಕದ ನಿವಾಸಿ ಆಗಿರಬೇಕು, ಪ್ರಸ್ತುತ ಸಕ್ರಿಯ ರೇಷನ್ ಕಾರ್ಡ್ ಹೊಂದಿರಬಾರದು, ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ನಂಬರ್ ವಿವರ ಹೊಂದಿರಬೇಕು. ಪಡಿತರ ಚೀಟಿ ಹೊಂದಲು ಸರ್ಕಾರ ನಿಗದಿಪಡಿಸಿರುವಂತಹ ಅರ್ಹತಾ ಮಾನದಂಡಗಳನ್ನ ಪೂರೈಸಬೇಕಾಗುತ್ತದೆ ಸ್ನೇಹಿತರೆ. ನೀವು ಹೊಸದಾಗಿ ರೇಷನ್ ಕಾರ್ಡ್ ಪಡೆಯಲು ಬೇಕಿರುವಂತಹ ಅಗತ್ಯ ದಾಖಲೆಗಳೆಂದರೆ ವಿಳಾಸ, ಪುರಾವೆ, ಕುಟುಂಬಸ್ಥರ ಮಾಹಿತಿ ಮತ್ತು ಇವರ ನೋಂದಾಯಿತ ಮೊಬೈಲ್ ನಂಬರ್, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಖಾತೆ ವಿವರ. ನೀವು ಹೊಸ ರೇಷನ್ ಕಾರ್ಡ್ ಪಡೆಯಲು ಯಾವ ಸರ್ಕಾರಿ ಕಚೇರಿಗಳಿಗೂ ಕೂಡ ಪದೇ ಪದೇ ಸುತ್ತಾಡುವಂತಹ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ. ಬದಲಿಗೆ ನಿಮ್ಮ ಮೊಬೈಲ್ ನಲ್ಲಿಯೇ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಇದಕ್ಕಾಗಿ ಹಂತ ಹಂತದ ಪ್ರಕ್ರಿಯೆ ಇಲ್ಲಿದೆ ಸ್ನೇಹಿತರೆ. ಮೊದಲಿಗೆ ಕರ್ನಾಟಕದ ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ಹೊಸ ಪಡಿತರ ಚೀಟಿಗಾಗಿ ಅರ್ಜಿ ಎಂಬ ಆಯ್ಕೆಯನ್ನ ಆರಿಸಿ ನಿಮ್ಮ ನೋಂದಾಯಿತ ಮೊಬೈಲ್ ನಂಬರ್ಗೆ ಕಳುಹಿಸಲಾದಂತಹ OTP ಬಳಸಿ ಆಧಾರ್ ಪರಿಶೀಲನೆಯನ್ನ ಪೂರ್ಣಗೊಳಿಸಿ ನಿಗದಿತ ಜಾಗದಲ್ಲಿ ಕುಟುಂಬ ಸದಸ್ಯರ ಎಲ್ಲಾ ಅಗತ್ಯ ವಿವರಗಳನ್ನ ನಮೂನೆಯಲ್ಲಿ ಅಗತ್ಯವಿರುವಂತಹ ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದ ಬಳಿಕ ಅದರ ಸ್ಥಿತಿಯನ್ನ ಟ್ರ್ಯಾಕ್ ಮಾಡಲು ಸ್ವೀಕೃತ ಸಂಖ್ಯೆಯನ್ನ ಡೌನ್ಲೋಡ್ ಮಾಡಿ ಇವೆಲ್ಲಾ ದಾಖಲೆಗಳನ್ನ ಪರಿಶೀಲಿಸಿ ಹೊಸ ರೇಷನ್ ಕಾರ್ಡ್ ಪಡೆಯಿರಿ ಸ್ನೇಹಿತರೆ.